ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮನು ಅಂತ. ಇವತ್ತೇನಪ್ಪ ತಿಳಿಸ್ತಾವನಿ ಅಂತ ಹೇಳಿದ್ರೆ, ಬೀದರ್ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆಯಲ್ಲಿ ಅಹಮದಾಬಾದ್ ಘಟಕದಲ್ಲಿ ಚಾಲಕರ ಹುದ್ದೆಗೆ 78 ಚಾಲಕರು ಬೇಕಾಗಿದೆ. ಅದಕ್ಕೆ ಏನೇನು ಬೇಕು ಅಂತ ಗುತ್ತಿಗೆದಾರನ ಮೇಲೆ ಇದನ್ನು ಮೆನ್ಷನ್ ಮಾಡ್ತಾರೆ. ಏನೇನು ಬೇಕು ಅಂತ ಡೀಟೇಲ್ನ ಹಾಕಿದ್ದೀನಿ. ಸಂಪೂರ್ಣವಾಗಿ ತಿಳ್ಕೊಂಡು ನೀವು ಆ ಘಟಕದಲ್ಲಿ ಹೋಗಿ ನೀವು ಅರ್ಜಿ ಸಲ್ಲಿಸ್ಬೋದು. ಏನೇನು ಮಾಡಬೇಕು ಅಂತ ಅವರೇ ಡೀಟೇಲಾಗಿ ಕೊಟ್ಟಿದ್ದಾರೆ. ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ನೀವು ಅದನ್ನು ಫಾಲೋ ಮಾಡಬೇಕಾಯ್ತದೆ. ಬೀದರ್ ಜಿಲ್ಲೆ ಕಾರ್ಮಿಕರ ಸೇವೆ ವಿವಿಧ ಏನು ಫುಲ್ ಡೀಟೇಲಾಗಿ ಹೊರ ಗುತ್ತಿಗೆದಾರರಲ್ಲಿ ಏನೇನು ಕಂಡೀಷನ್ ಇರ್ತದೆ ಮತ್ತು ಯಾವ ಥರ ಇರ್ತದೆ ಅನ್ನೋದನ್ನ ಫುಲ್ಲು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹಾಕಿದ್ದೀನಿ. ಓದ್ಕೊಂಡು ದಯಮಾಡಿ ನೀವು ಅಪ್ಲೈ ಮಾಡೋರು ಹಾಕ್ಬೋದು. ಡೇಟು ಮತ್ತು ಕಚೇರಿ ಎಲ್ಲಿ ಮೀಟ್ ಮಾಡಬೇಕು ಮತ್ತು ಯಾವ ವೆಬ್ಸೈಟಲ್ಲಿ ಹೋಗಿ ಅನುಸರಿಸಬೇಕು ಮತ್ತು ನಿಬಂಧನೆಗಳು ಏನಿದೆ ಅನ್ನೋದನ್ನ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಮತ್ತು ವಯೋಮಿತಿ ಇದು ದಾಖಲಾತಿಗಳು ಏನೇನು ಕೊಡಬೇಕು ಅದನ್ನು ಸುಧಾ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ನೀವು ಅದನ್ನು ಓದ್ಕೊಂಡು ನೀವು ಫಾಲೋ ಮಾಡಿದ್ರೆ ತುಂಬ ಒಳ್ಳೆಯದು. ಯಾಕೆ ಅಂತ ಹೇಳಿದ್ರೆ 11 ತಿಂಗಳ ಗಂಟ ಇದು ಗುತ್ತಿಗೆದಾರರದ್ದು ಟೈಮಿಂಗ್ಸ್. ಅಷ್ಟರೊಳಗೆ ಏನೇನು ಮಾಡಬೇಕು, ಅದನ್ನು ಏನೇನು ದಾಖಲಾತಿಗಳನ್ನ ತಗೋಬೇಕು ಅನ್ನೋದನ್ನ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗಾಗಿ ಆಸಕ್ತಿ ಉಳ್ಳದವರು ನೀವು ಹೋಗಿ ಜಾಯ್ನ್ ಆಗ್ಬೋದು. ಮತ್ತು ಕಂಪ್ಲೀಟಾಗಿ ನೀವು ಓದ್ಕೊಂಡ್ರೆ ಇದನ್ನು ನಿಮ್ಗೆ ಅರ್ಥ ಆಯ್ತದೆ. ಏನೇನು ದಾಖಲಾತಿ ತಗೊಡ್ಬೇಕು ಮತ್ತು ಏನು ಕಂಡೀಷನ್ ಇದೆ ಅನ್ನೋದನ್ನ ಕಂಪ್ಲೀಟಾಗಿ ನಿಮಗೆ ತಿಳುವಳಿಕೆ ಆಗಲಿ ಅಂತ ಹಾಕಿದ್ದೀನಿ. ಯಾವ ವರ್ಗದವರು ಏನು ಮತ್ತು ಎಷ್ಟು ವಯಸ್ಮಿತಿ ಇರಬೇಕು ಮತ್ತು ಯಾವ ವರ್ಗಕ್ಕೆ ಎಷ್ಟು ವರ್ಷ ಏಜ್ ಆಗಿರೋರನ್ನ ಭರ್ತಿ ಮಾಡ್ಕೊಳ್ತಾರೆ ಎಂಬುದನ್ನು ಕಂಪ್ಲೀಟಾಗಿ ಹಾಕಿದ್ದೀನಿ. ಜೊತೆಗೆ ಅವರು ಏನು ಷರತ್ತುಗಳನ್ನು ಸುಧಾ ಒದಗಿಸಿದ್ದಾರೆ ಅನ್ನೋದನ್ನ ಸುಧಾ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಂಗಾಗಿ ಆಸಕ್ತಿ ಉಳ್ಳವರು ನೀವು ಹೋಗಿ ನೀವು ಜಾಯ್ನ್ ಆಗ್ಬೋದು. ಜೊತೆಗೆ ನೋಡಿ, ಷರತ್ತುಗಳು ಏನೇನಿದೆ ಅನ್ನೋದನ್ನ ಸಂಪೂರ್ಣವಾಗಿ ನಿಮಗೆ ಸ್ಕ್ರೀನ್ ಮೇಲೆ ಬರ್ತಾಯಿದೆ. ಆ ಸ್ಕ್ರೀನ್ ನೋಡ್ಕೊಂಡು ನೀವು ಕಂಡೀಷನ್ಗೆ ಅಪ್ಲೈ ಮಾಡ್ಕೊಂಡು ನೀವು ಜಾಯ್ನ್ ಆಗ್ಬೋದು. ಜೊತೆಗೆ ನಮ್ಮ ಚಾನಲ್ ನೋಡ್ತಾ ಇರೋ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ತಪ್ಪದೆ ಕ್ಲಿಕ್ ಮಾಡಿ, ಒಂದು ಶೇರ್ ಮಾಡಿ, ಒಂದು ಲೈಕ್ ಮಾಡಿ. ಕಂಪ್ಲೀಟಾಗಿ ಎಲ್ಲ ಓದ್ಕೊಂಡು ನೀವು ಅದನ್ನು ನೀವು ಅನುಸರಿಸ್ಕೊಂಡ್ರೆ ಭಾಳ ಅನುಕೂಲ. ಯಾಕೆಂದರೆ ಒಂದು ಸಲ ನೀವು ಅಪ್ಲೈ ಮಾಡಿದ್ರೆ ಏನು ನೀವು ಜಾಯ್ನ್ ಆಯಿತು ಅಂತ ಹೇಳಿದ್ರೆ ಏನೇನು ಕಂಡೀಷನ್ಗಳು ಇರ್ತವೆ ಅನ್ನೋದನ್ನ ಕಂಪ್ಲೀಟಾಗಿ ನಿಮಗೆ ತಿಳಿಸ್ತಾ ಇದ್ದೀನಿ. ಮತ್ತು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಹಾಗಾಗಿ ದಯಮಾಡಿ ನೀವು ಅರ್ಥ ಮಾಡ್ಕೊಂಡು ಅದನ್ನು ಸಲ್ಲಿಕೆ ಮಾಡ್ಬೋದು. ಧನ್ಯವಾದ.